ಡಾಕ್ಟ್ರೇ, ಎಮರ್ಜೆನ್ಸಿ. ನರ್ಸಿಂಗ್ ಆಫೀಸರ್, ಅರೇಂಜ್ ಫಾರ್ ಇಂಟುಬೇಷನ್. ಅಟ್ರೋಪಿನ್, ಅಡ್ರಿನಲಿನ್, ಬೇಗ ಬೇಗ. ಕನಸುಗಳು ನಿದ್ದೆಯಲ್ಲೂ ಕಾಡುವಂಥದ್ದು. ಕೆಲವರಿಗೆ ಯಶಸ್ಸು ರಾತ್ರೋರಾತ್ರಿ ಕಥೆ ಆದರೆ ಇನ್ನು ಕೆಲವರಿಗೆ ಅದೆಷ್ಟೋ ವರ್ಷಗಳ ತಪಸ್ಸಾಗ್ಬಿಡುತ್ತೆ. ದೇಶಪಾಂಡೆ, ಇಲ್ಲಿ ಯಾಕೋ ಸ್ಟಾಫಿನ ಬಹಳ ಕೊರತೆ ಐತಿ. ಮತ್ತು ಮುಂದೆ ಹೆಂಗ ಈ ಭಾಗದ ಜನರ ಪರಿಸ್ಥಿತಿ? ಹೌದು, ನಾನು ಭಾಳ ದಿವಸ ನೋಡಕತ್ತು ಸ್ಟಾಫಿನ ಕೊರತೆ ಐತಿ. ನರ್ಸಿಂಗ್ ಆಫೀಸರ್ ಸೇವೆ ಸಿಗ್ತಾ ಇಲ್ಲ. ಇದಕ್ಕೇನಾರ ಮಾಡಬೇಕು. ದೇಶಪಾಂಡೆ, ನಂದು ನಿಂದು ನಮ್ಮ ಹಾಸ್ಪಿಟಲ್ ಕೆಲವೊಂದು ಸ್ಟಾಫಿಂದು MSc ಮುಗಿದೈತಿ. ಎಲ್ಲರೂ ಸೇರಿ ಕಾಲೇಜ್ ಓಪನ್ ಮಾಡಿದ್ರೆ ಹೇಗಿರುತ್ತೆ? ನೀವು ಹೇಳೋದು ಖರೇನೇ ಐತಿ. ಕಾಲೇಜ್ ಓಪನ್ ಮಾಡಿದ್ರೆ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಸ್ವಲ್ಪ ಸಹಾಯ ಆಗುತ್ತೆ. ಹಂಗೆ ಅವ್ರ ಜೀವನ ರೂಪಿಸ್ಕೊಳ್ಳೋಕೆ ಒಂದು ಒಳ್ಳೆ ಸಹಾಯ ಆಗುತ್ತೆ. ದೇಶಪಾಂಡೆ, ಏನು ಮಾಡಿದ್ದು ನಿನ್ನೆ ಹೇಳಿದ್ದು? ಏನೋ ನೀನು ಇದು ಅದು ಕಾಲೇಜ್ ಪ್ರಾರಂಭ ಮಾಡೋದ್ರ ಬಗ್ಗೆ, ಹಾಗೆ ನಂದು ನಿಂದು ಮತ್ತು ನಮ್ಮ ಹಾಸ್ಪಿಟಲ್ ಕೆಲವೊಂದು ಸ್ಟಾಫಿಂದು MS ಆಗೈತಲ್ಲ, ಅವ್ರನ್ನ ಸೇರಿಸ್ಕೊಳ್ಳೋದ್ರ ಬಗ್ಗೆ. ಹಾಂ, ನಾಳೆ ಡ್ಯೂಟಿ ಮುಗಿದಿಂದ ಆಫೀಸಿಗೆ ಹೋಗಿ ಇಬ್ಬರು ಮಾತಾಡ್ಕೊಂಬರೋಣ. ನಮಸ್ತೆ ಸರ್. ನಮಸ್ತೆ, ಬರ್ರಿ ಬರ್ರಿ ಕೂತ್ಕೊಳ್ಳಿ. ಏನಾಗಬೇಕಿತ್ತು? ಸರ್, ಇಲ್ಲಿ ನಮ್ಮ ಭಾಗದಾಗ ಯಾವುದೇ ಒಂದು ನರ್ಸಿಂಗ್ ಕಾಲೇಜ್ ಇಲ್ಲ. ಹಾಗಾಗಿ ನಮ್ಮ ಸಂಸ್ಥೆ ಒಳಗೆ ಒಂದು ನರ್ಸಿಂಗ್ ಕಾಲೇಜ್ ಪ್ರಾರಂಭ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಪ್ರಾರಂಭಿಸಿದರೆ ಈ ಭಾಗದ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಸಹಾಯ ಆಗ್ತಿತ್ತು. ಅದಕ್ಕೆ ನಿಮ್ಮ ಸಹಕಾರನೂ ಬೇಕಿತ್ತು. ಅರೆ ಹೌದಾ, ಒಳ್ಳೆ ನಿರ್ಧಾರ. ಇದಕ್ಕೆ ನಾನು ಸಹಾಯ ಮಾಡ್ತೀನಿ. ಹಾಗೆ ಮಿನಿಸ್ಟ್ರಿಗೂ ಒಂದು ಮಾತು ಕೇಳಿಬಿಡಿ. ಸರ್, ಈ ಭಾಗದ ಜನರಿಗೆ ವೈದ್ಯಕೀಯ ಸೇವೆ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಜೀವನ ರೂಪಿಸಿಕೊಳ್ಳಲು ನಮ್ಮ ಸಂಸ್ಥೆಯೊಳಗೆ ಒಂದು ನರ್ಸಿಂಗ್ ಕಾಲೇಜನ್ನು ಪ್ರಾರಂಭಿಸಬೇಕಂತ ಅಂದ್ಕೊಂಡಿದ್ದೀವಿ. ತಾವು ಸರ್ಕಾರಕ್ಕೆ ನಮ್ಮ ಪರವಾಗಿ ಮನವಿ ಮಾಡಿಕೊಳ್ಳಲು ಬಂದಿದ್ದೀವಿ ಸರ್. ಹಾಂ, ಸಪೋರ್ಟ್ ಮಾಡೋಣ. ನಾನು ಆದಷ್ಟು ಸಹಾಯ ಮಾಡ್ತೀನಿ. ಮಿನಿಸ್ಟ್ರ್ ಕಡೆ ಹೋಗಿದ್ರಲ್ಲ, ಏನಾಯಿತು? ಹೋಗಿ ಮನೆ ಪತ್ರವನ್ನು ಕೊಟ್ಟು ಬಂದ್ವಿ. ಆದರೆ 6 ತಿಂಗಳಾಯಿತು, ಅದಕ್ಕೇನು ಪ್ರತಿಕ್ರಿಯೆನೇ ಸಿಗಲಿಲ್ಲ. ಅಬ್ಬ, ಅಂತೂ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು. ಅದೇ ನಾವು ಅಂದ್ಕೊಂಡಾಗೆ ನರ್ಸಿಂಗ್ ಕಾಲೇಜ್ನ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಒಳಗೆ ಸರ್ಕಾರ 20 ಸೀಟ್ ಆದೇಶ ಕೊಟ್ಟಿದೆ. ಅದನ್ನೇ ನಿಮ್ಗೆ ತಿಳಿಸೋಣ ಅಂತ ಬಂದಿದ್ವಿ. ಅರೆ 20 ಸೀಟ್ ಅಷ್ಟೇನಾ? ಅದೇನು ಮಾಡ್ತೀವೋ ಗೊತ್ತಿಲ್ಲ. ಸರ್ಕಾರದ ಕಡೆ ಹೋಗಿ ಜಗಳಾಡಾದರೂ 100 ಸೀಟ್ ಮಾಡ್ಕೊಂಡು ಬಾ. ಸರಿ. ಹೀಗೆ ಆ ಗುಂಪಿನ ಸದಸ್ಯ ಮಾನ್ಯ ಸಚಿವರು ಹಾಗೂ ಅಂದಿನ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಹೋಗಿ ಅದೆಷ್ಟೋ ಒತ್ತಾಯ ಮತ್ತು ಮನವಿ ಮಾಡಿಕೊಂಡು 20 ಸೀಟುಗಳ ಬದಲಿ 100 ಸೀಟುಗಳನ್ನು ತುಂಬಿಕೊಳ್ಳಬೇಕೆಂದು ಆದೇಶ ತಂದರು. ಅಂದಿನಿಂದ ಇಂದಿನವರೆಗೆ ಆ ಸಂಸ್ಥೆ ತನ್ನ ವಿದ್ಯಾಲಯದ ವಿದ್ಯಾರ್ಥಿಗಳನ್ನು ವಿದ್ಯಾಭ್ಯಾಸಕ್ಕೆ ಮುಡಿಪಾಗಿಟ್ಟು ಇಂದು ತನ್ನ ವಿದ್ಯಾರ್ಥಿಗಳನ್ನು ಕೇಂದ್ರ ಸರ್ಕಾರ ಹಾಗೂ ಹೊರದೇಶದಲ್ಲಿ ತಮ್ಮ ಸೇವೆಯನ್ನು ನಿರ್ವಹಿಸುವ ಮಾಡಿದ ಆ ಸಂಸ್ಥೆಗೆ ಒಂದು ಸಲಾಂ. ಶ್ರಮವೇ ಜಯದ ಮಾರ್ಗ. ಪರಿಶ್ರಮದಿಂದಲೇ ನಿಜವಾದ ಯಶಸ್ಸು.